ನಮಸ್ಕಾರ ಎಲ್ಲರಿಗೂ. ನೋಡಿ ಅಮ್ಮನವ್ರು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರಲ್ವಾ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫುಲ್ ವಿಡಿಯೋ ನೋಡಿದರೆ ನಿಮಗೆ ಡೀಟೇಲ್ಡಾಗಿ ಅರ್ಥ ಆಗುತ್ತೆ ಅಷ್ಟೇ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದೇ ನೆಕ್ಲೆಸ್ನ ನೀವು ಪರ್ಚೇಸ್ ಮಾಡ್ಕೋಬೇಕಾಗಿರೋದು. ಇದು ಆನ್ಲೈನಲ್ಲಿ ಅವೈಲೇಬಲ್ ಇದೆ. ಇದನ್ನು ನೀವು ದೇವಿಗೆ ಯೂಸ್ ಮಾಡಿ ಮತ್ತೆ ನೀವು ಕೂಡ ರಿಯೂಸ್ ಮಾಡ್ಕೋಬೋದು. ಇದನ್ನು ಮುರಿಬೇಕು ಅಂತ ಇಲ್ಲ, ಅಥವಾ ಮತ್ತೆ ಯೂಸ್ ಮಾಡೋಕ್ಕೆ ಬರಲ್ಲ ಅನ್ನೋ ಥರ ಏನಿಲ್ಲ. ಇಲ್ಲಿ ಏನೋ ನಿಮಗೆ ಕೊಂಡಿ ಕೊಟ್ಟಿರ್ತಾರಲ್ವ, ಅದನ್ನು ಬಿಚ್ಚಿ ನೀವು ಎತ್ತಿಟ್ಕೋಬೇಕು ಅಷ್ಟೇ. ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ, ಟೋಟಲಾಗಿ 4 ಕೊಂಡಿಗಳನ್ನ ಕೊಟ್ಟಿರ್ತಾರೆ. ನೀವು ಜಸ್ಟ್ ಅದನ್ನು ರಿಮೂವ್ ಮಾಡ್ಕೋಬೇಕು ಅಷ್ಟೇ. ನಿಮಗೆ ದೇವಿಗೆ ಹಾಕೋಕ್ಕೆ ಜ್ಯುವೆಲ್ರಿ ಎಲ್ಲ ರೆಡಿ ಆಗುತ್ತೆ. ಇದನ್ನು ನೀವು ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ಟೋಟಲಾಗಿ ಈ ನೆಕ್ಲೆಸ್ನ 5 ಪಾರ್ಟ್ಸಾಗಿ ಮಾಡ್ಕೋಬೇಕು. ನೀವು ಇದು ಕೊಂಡಿನ ರಿಮೂವ್ ಮಾಡ್ತೀರಲ್ವಾ, ನೀಟಾಗಿ ಎಲ್ಲರೂ ಒಂದು ಕಡೆ ಎತ್ತಿಟ್ಕೊಂಬಿಡಿ. ಅದು ಇಲ್ಲ ಅಂತಂದರೆ ಮತ್ತೆ ನೀವು ನೆಕ್ಲೆಸ್ನ ರಿಯೂಸ್ ಮಾಡೋಕ್ಕೆ ಬರಲ್ಲ. ಡಾಲರ್ ತೋರಿಸ್ತಾ ಇದ್ದೀನಲ್ವ, ಇದೊಂದು ಪಾರ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ, ನೋಡಿ ನಾನು ಇಲ್ಲಿ 5 ಪಾರ್ಟ್ಸ್ ಮಾಡ್ಕೊಂಡಿದ್ದೀನಿ. ಇದು ಮತ್ತು ಡಾಲರು. ಟೋಟಲು 5 ಪಾರ್ಟ್ಸ್ ಮಾಡ್ಕೊಂಡಿದ್ದೀನಿ. ನಾನು ಕೊಂಡಿನ ಸೈಡ್ಗೆ ಎತ್ತಿಟ್ಕೊಳ್ತೀನಿ. ನೆಕ್ಸ್ಟು ಅದರಲ್ಲೊಂದು ಪಾರ್ಟ್ ತೊಗೊಂಡ್ಬಿಟ್ಟು ನಾನು ಅದಕ್ಕೆ ಗಮ್ನ ಹಾಕೋತಾ ಇದ್ದೀನಿ. ಸೊ ಇದು ಗಮ್ದು ಲಿಂಕ್ ಬಂದುಬಿಟ್ಟು ತುಂಬ ಜನ ಕೇಳಿದ್ರಿ. ಇದು ನಾನು ಆಫ್ಲೈನಲ್ಲಿ ಪರ್ಚೇಸ್ ಮಾಡಿರೋದು, ಹಂಗಾಗಿ ಇದ್ರದ್ದು ಲಿಂಕ್ ಇಲ್ಲ. ನೆಕ್ಸ್ಟ್ ಅದಕ್ಕೆಲ್ಲ ಗಮ್ ಹಾಕಿಬಿಟ್ಟು ಅದನ್ನು ನಾನು ಅಮ್ಮನವ್ರಿಗೆ ನೆಕ್ಲೆಸ್ ಥರ ಹಾಕಿದೆ. ನೆಕ್ಸ್ಟ್ ಅದ್ರದ್ದೇ ಇನ್ನೊಂದು ಪಾರ್ಟ್ ತೊಗೊಂಡ್ಬಿಟ್ಟು ಅದಕ್ಕೂ ಗಮ್ ಹಾಕಿ ಅಮ್ಮನವ್ರದ್ದು ಹಣೆ ಇತ್ತಲ್ವ ಅಲ್ಲಿಗೆ ಇನ್ನೊಂದು ಪಾರ್ಟ್ನ ನಾನು ಯೂಸ್ ಮಾಡಿದ್ದೀನಿ. ನೀವು ನೋಡ್ಬೋದು, ಈ ಥರ ಅಂಟಿಸ್ಕೊಂಡಿದ್ದೀನಿ. ನೆಕ್ಸ್ಟು ನೆಕ್ಲೆಸ್ದು ಪೆಂಡೆಂಟ್ ಇತ್ತಲ್ವ, ಅದನ್ನು ನಾನು ಅಮ್ಮನವ್ರದ್ದು ಕಿರೀಟ ಇದೆ ಅಲ್ವಾ ಅಲ್ಲಿಗೆ ನಾನು ಸ್ಟಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದು ಏನು ಸ್ಮಾಲ್ದು 2 ಚೈನ್ಸ್ ಇದೆ ಅಲ್ವಾ, ಅದನ್ನು ನಾನು ಕಿರೀಟ ಇದೆ ಅಲ್ಲ ಅಲ್ಲಿ ಒಂದು ಲೈನ್ ಥರ ಬಂದಿದೆ ನೋಡಿ, ಅಲ್ಲಿಗೆ ಹಾಕ್ಕೊತಿದ್ದೀನಿ. ನಾನು ನೋಡ್ಬೋದು ಲೈನ್ಸ್ ಬಂದಿದೆ ಅಲ್ಲ, ಅದಕ್ಕೂ ಅಷ್ಟೇ ನಾನು ತೆಳುವಾಗಿ ಗಮ್ ಹಾಕಿದ್ದೀನಿ 2 ಚೈನ್ಸ್ಗೂ. ನೆಕ್ಸ್ಟ್ ಇನ್ನೊಂದು ಚೈನ್ ಇತ್ತಲ್ವ, ಅದನ್ನು ಅದ್ರ ಮೇಲ್ಗಡೆ ಕಿರೀಟದ ಇನ್ನೊಂದು ಲೈನ್ ಇತ್ತಲ್ವ ಅದಕ್ಕೆ ಹಾಕ್ಕೊತಿದ್ದೀನಿ ನಾನು. ನೋಡ್ಬೋದು ನೀವು, ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ನಾನು. ದೇವಿದು ಜ್ಯುವೆಲ್ರಿ ಎಲ್ಲ ಬಂದುಬಿಟ್ಟು ಗೋಲ್ಡ್ ಕಲರ್ ಇತ್ತಲ್ವ, ಸೊ ಇಯರಿಂಗ್ಸ್ನು ಅದಕ್ಕೆ ಮ್ಯಾಚ್ ಮಾಡಬೇಕು ಅಂತ ಅಂದ್ಕೊಂಡೆ. ನನ್ನ ಹತ್ರ ಅದಕ್ಕೆ ಸೂಟ್ ಆಗೋ ಥರ ಇಯರಿಂಗ್ಸ್ ಇರಲಿಲ್ಲ. ಇದೆರಡು ಡೆಕೋರೇಷನ್ದು ನಂದು ಐಟಮ್ಸ್ ಇತ್ತು. ಸೊ ಅದಕ್ಕೇ ನಾನು ಅದನ್ನು ಉಲ್ಟಾ ತಿರುಗಿಸ್ಬಿಟ್ಟು ಅದನ್ನು ಗೋಲ್ಡ್ ಕಲರ್ ಮಾಡಿ ಅದನ್ನು ಇಯರಿಂಗ್ಸ್ ಆಗಿ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಗೋಲ್ಡ್ ಕಲರ್ದ ಇಲ್ಲಿ ಅಮ್ಮನವ್ರಿಗೆ ಬ್ಯಾಕ್ ಸೈಡ್ ಆರ್ಚ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫೈನಲಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಎಲ್ಲ ಗೋಲ್ಡ್ ಕಲರಲ್ಲೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಿ. ಇದೇ ರೀತಿ ವರಮಹಾಲಕ್ಷ್ಮಿ ಫೇಸ್ ಡೆಕೋರೇಷನ್ ಬಗ್ಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬೇಕಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.